ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ. ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಯುವವಾಣಿಗೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೇಳಿ, ಆಕಾಶವಾಣಿ ಹಾಸನ ಮತ್ತು ಸಂತ ಜೋಸೆಫರ ಕಾಲೇಜು ಬಿ ಕಾಟಿಹಳ್ಳಿ ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿ ಮುದ್ರಣದ ಮೊದಲನೇ ಭಾಗವನ್ನ ಕೇಳೋಣ. ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಷಣ್ಮುಖ ಹೆಚ್ವಿ, ಸಹಕಾರ ಭವಿಷ್ಯ ಹೆಚ್ವೈ, ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್, ತಾಂತ್ರಿಕ ಸಹಕಾರ ರಾಜು ಮ್ಯಾಥ್ಯೂ. ಎಲ್ಲರಿಗೂ ಶುಭೋದಯ. ನಾನು ನವ್ಯ, ತೃತೀಯ ಬಿಕಾಂ. ನಾನು ಪ್ರೇಕ್ಷಾ, ದ್ವಿತೀಯ BBA. ಆಕಾಶವಾಣಿ ಹಾಸನ ಮತ್ತು ಸಂತ ಜೋಸೆಫರ ಕಾಲೇಜು ಬಿ ಕಾಟಿಹಳ್ಳಿ ಹಾಸನ ಇವರ ಸಹಯೋಗದೊಂದಿಗೆ ಯುವಜನರತ್ತ ಆಕಾಶವಾಣಿ ಚಿತ್ತ ಎಂಬ ವಿನೂತನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಂದು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸುತ್ತಾ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಮಾಡಲಿದ್ದಾರೆ ಕುಮಾರಿ ಗಾನವಿ, ತೃತೀಯ ಬಿಕಾಂ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲೇ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯ ಅಳಿಸು, ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ದಾರಿಯಲೆಮ್ಮ ನಡೆಸು, ವಿದ್ಯೆಯ ಕಲಿಸು, ಆಸೆ ಪೂರೈಸು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ಪ್ರಾರ್ಥನೆ ಮಾಡಿದಂತಹ ಕುಮಾರಿ ಗಾನವೀರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸರ್ವರನ್ನೂ ಸ್ವಾಗತಿಸಲಿದ್ದಾರೆ ನಮ್ಮ ಕಾಲೇಜಿನ ಮೋಹನ್ ಸರ್, ಕನ್ನಡ ಉಪನ್ಯಾಸಕರು. ಎಲ್ಲರಿಗೂ ಬೆಳಗಿನ ಶುಭೋದಯ. ಕರ್ನಾಟಕ ಸರ್ಕಾರ, ಕಾಲೇಜು ಶಿಕ್ಷಣ ಇಲಾಖೆ, ಆಕಾಶವಾಣಿ ಹಾಸನ ಮತ್ತು ಸಂತ ಜೋಸೆಫರ ಕಾಲೇಜು ಹಾಸನ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಯುವಜನರತ್ತ ಆಕಾಶವಾಣಿ ಚಿತ್ತ ಎಂಬ ವಿನೂತನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸುವ ಭಾಗ್ಯ ನನ್ನದಾಗಿದೆ. ಆಕಾಶವಾಣಿ ಕೇವಲ ಒಂದು ರೇಡಿಯೋ ಕೇಂದ್ರವಲ್ಲ, ಇದು ಜನಮನಗಳನ್ನು ಒಂದೇ ತಂತಿಯಲ್ಲಿ ಕಟ್ಟಿ ಹಿಡಿಯುವ ಶಕ್ತಿಯಾಗಿದೆ. ಗ್ರಾಮೀಣ ಪ್ರದೇಶಗಳಿಂದ ನಗರಗಳವರೆಗೆ, ವಿದ್ಯಾವಂತರಿಂದ ಸಾಮಾನ್ಯ ಜನರವರೆಗೆ ತಲುಪಿಸುವ ಸಾಮರ್ಥ್ಯ ಇದಕ್ಕಿದೆ. ನಿಖರವಾದ ಸುದ್ದಿಗಳು, ಮನಮುಟ್ಟುವ ಸಂಗೀತ, ಅರ್ಥಪೂರ್ಣವಾದ ಸಾಹಿತ್ಯ ಕಾರ್ಯಕ್ರಮಗಳು ಹಾಗೂ ಶಿಕ್ಷಣಾತ್ಮಕ ಕಾರ್ಯಕ್ರಮಗಳು ಮೂಲಕ ಆಕಾಶವಾಣಿ ಜನಜೀವನದ ಅವಿಭಾಜ್ಯ ಅಂಗವಾಗಿದೆ. ಹಾಗಾಗಿ ಇಂದು ಇಂತಹ ಸುಂದರ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿರುವ ಆಕಾಶವಾಣಿ ಹಾಸನದ ಕಾರ್ಯಕ್ರಮದ ಮುಖ್ಯಸ್ಥರಾದಂತಹ ಸುಜಾತ ಎಫ್ ತಳವಾರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕಾಲೇಜಿನ ಉಪಪ್ರಾಂಶುಪಾಲರಾದಂತಹ ಪ್ರದೀಪ್ ಕುಮಾರ್ ವಿ ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹೀಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ
ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಮ್ಯಾಕ್ಸಿಮ್ ಡಯಸ್ರವರು, ಅವರಿಗೂ ಸಹ ನಾನು ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಒಲ್ವಿನ್ ವೇಗಸ್ ಕ್ಯಾಂಪಸ್ ಅನಿಮೇಟರ್, ಇವರಿಗೂ ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಆಕಾಶವಾಣಿಯ ಉದ್ಘೋಷಕರಾದಂತಹ ಷಣ್ಮುಖ HV ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಕನ್ನಡ ಅಧ್ಯಾಪಕರಾದಂತಹ ರಂಗೇಗೌಡ DB ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಅಫ್ರಾ ಮೇಡಮ್ IQAC ಕೋರ್ಡಿನೇಟರ್ ಮತ್ತು ನಿರ್ವಹಣಾ ವಿಭಾಗದ ಉಪನ್ಯಾಸಕರು, ಇವರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಆಕಾಶವಾಣಿ ಹಾಸನದ ತಾಂತ್ರಿಕ ಸಹಾಯಕರಾದಂತಹ ರಾಜು ಮ್ಯಾಥ್ಯೂ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಆಕಾಶವಾಣಿ ಹಾಸನದ ಯುವವಾಣಿ ವಿಭಾಗ ಭವಿಷ್ಯ ಜೀವಾಳ ಅವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಹಾಗೂ ಈ ರಸಪ್ರಶ್ನೆ ಕಾರ್ಯಕ್ರಮ ಸ್ಪರ್ಧಾರ್ಥಿಗಳು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರಿಗೂ ಸ್ವಾಗತವನ್ನು ಬಯಸುತ್ತಾ, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಿರುವ ಎಲ್ಲರನ್ನು ನಾನು ಸ್ವಾಗತಿಸುತ್ತಾ, ಈ ಸ್ವಾಗತ ಭಾಷಣವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಸರ್ವರನ್ನು ಸ್ವಾಗತಿಸಿದ ಮೋಹನ್ ಸರ್ ಅವರಿಗೂ ಸ್ವಾಗತಿಸುತ್ತಾ, ಎಲ್ಲರನ್ನು ಸ್ವಾಗತಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ವೇದಿಕೆಯ ಮೇಲಿನ ಗಣ್ಯರು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ದೀಪದ ಜ್ಯೋತಿಯಂತೆ ಆಕಾಶವಾಣಿಯು ಸದಾ ಪ್ರಜ್ವಲಿಸಲಿ ಎಂದು ಆಶಿಸುತ್ತಾ, ಉದ್ಘಾಟನೆ ಮಾಡಿದಂತಹ ವೇದಿಕೆ ಮೇಲಿನ ಗಣ್ಯರಿಗೆ ಧನ್ಯವಾದಗಳು. ಕಾರ್ಯಕ್ರಮ ಮುಂದುವರೆದಂತೆ ಉದ್ಘಾಟಕರಾಗಿ ಆಗಮಿಸಿರುವ ಸುಜಾತ S. ತಳವಾರ್ ರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟನಾ ನುಡಿಯನ್ನು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಎಲ್ಲರಿಗೂ ಮತ್ತು ಮುಂಭಾಗದಲ್ಲಿ ಕುಳಿತಿರುವ ನಿಮ್ಮೆಲ್ಲರಿಗೂ ಆಕಾಶವಾಣಿ ಚಿತ್ತ ಯುವಜನರತ್ತ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಆಕಾಶವಾಣಿಗೆ 90 ವರ್ಷ ತುಂಬಿರುವಂತಹ ಸಂದರ್ಭದಲ್ಲಿ ಯುವಜನರನ್ನ ಆಕಾಶವಾಣಿಯತ್ತ ಆಕರ್ಷಿಸಬೇಕು ಅನ್ನೋದು ಒಂದು. ನಾವು ಹೋಗಿ ನಿಮ್ಗೆ ಕ್ಲಾಸ್ ಬಿಟ್ಟು ರೇಡಿಯೋ ಕೇಳಿ ಅಂತ ಹೇಳಕ್ಕಾಗಲ್ಲ. ಆದರೆ ಆಕಾಶವಾಣಿ ಪ್ರತಿಯೊಬ್ಬರಿಗೂ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದೆ. ಅಂದ್ರೆ ಒಂದೇ ತರದ ಕಾರ್ಯಕ್ರಮಗಳು ಇರೋದಿಲ್ಲ. ನಮ್ಮ ಮೂಟ ಏನಂತಂದ್ರೆ ಎಜುಕೇಶನ್, ಎಂಟರ್ಟೈನ್ಮೆಂಟ್ ಮತ್ತೆ ಇನ್ಫಾರ್ಮೇಶನ್, ಈ ಮೂರರ ಸುತ್ತನೇ ನಮ್ಮ ಎಲ್ಲ ಕಾರ್ಯಕ್ರಮಗಳು ಇರ್ತವೆ. ಅದರಲ್ಲಿ ಯುವಕರಿಗಿದೆ, ರೈತರಿಗಿದೆ, ಹೆಣ್ಣು ಮಕ್ಕಳಿಗಿದೆ, ವಯೋವೃದ್ಧರಿಗಿದೆ, ಲೇಬರ್ಗಿದೆ, ಯಾರಿಗಿಲ್ಲ, ಎಲ್ಲರನ್ನೂ ನಾವು ಒಳಗೊಂಡಂತೆ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ. ಇದು ಒಂದು. ಎರಡನೇದು, ಈ 90 ವರ್ಷ ಆಗಿರುವಂಥ ಸಂದರ್ಭದಲ್ಲಿ ಯಾಕೆ ನಾವು ಯುವಜನರಿಗೆ ರಸಪ್ರಶ್ನೆಗಳನ್ನು, ಎಸ್ಸೆ ಕಾರ್ಯಕ್ರಮವನ್ನು ಮತ್ತೆ ಆಶುಭಾಷಣ ಸ್ಪರ್ಧೆಗಳನ್ನು ಯಾಕೆ ಏರ್ಪಡಿಸ್ತಾ ಇದ್ದೀವಿ ಅಂತಂದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ ಡಿಜಿಟಲ್ ಯುಗ ದಿನದಿನವೂ ಚಾಲೆಂಜಿಂಗ್. ನಮಗೆ AI ಬಂತು, ಮತ್ತೆ ಅದಕ್ಕಿಂತ ಮುಂದೆ ಹೋಗಿ ಇನ್ನೂ ಏನೇನೋ ಬಂತು. ನಮ್ಮ ಆಲೋಚನಾ ಶಕ್ತಿ ಮತ್ತೆ ನಮಗೊಂದು ಮೆದುಳು ದೇವ್ರು ಕೊಟ್ಟಿದ್ದಾನೆ. ಅದನ್ನ ನಾವು ಯೋಚನೆ ಮಾಡೋದ್ರಿಂದ ಅಷ್ಟೇ ಹರಿತ ಮಾಡ್ಕೋಬೋದೇ ಹೊರತು ಬರೀ ನೋಡೋದ್ರಿಂದ ಅಥವಾ ಬರೀ ಇನ್ನೇನೋ ಒಂದು ಮಾಡೋದ್ರಿಂದ ಅದು ಯಾವಾಗ್ಲೂ ಜೀವಂತವಾಗಿರೋದಿಲ್ಲ. ಈಗ ಒಂದು ಸ್ಟಡಿ ಹೇಳುತ್ತೆ ಏನಂತಂದ್ರೆ, ಮೆದುಳಿಗೆ ಅತಿ ಹೆಚ್ಚು ಕೆಲಸ ಕೊಡದೇ ಇರೋದ್ರಿಂದ ಸೆಲ್ಸ್ ಎಲ್ಲ ನಾಶ ಆಗುತ್ತಂತೆ. ಅದು ಯಾವಾಗ ಬರ್ತಿತ್ತು? ಒಂದು 80-90 ವರ್ಷ ಆದಮೇಲೆ ಆ ಥರದ ಸಂದರ್ಭ ಎಲ್ಲ ಮನುಷ್ಯರಿಗೂ ಬರ್ತಾ ಇತ್ತು. ಆದರೆ ಇತ್ತೀಚೆಗೆ ನಿಮಾನ್ಸಲ್ಲಿ ಒಂದು ಸ್ಟಡಿ ಆಗಿದೆ, ಮೆದುಳಿಗೆ ಏನು ಕೆಲಸನೇ ಕೊಡ್ಲಾರ್ದೇನೆ ಹಲವಾರು ಜನ ಯುವಜನರಲ್ಲಿ ಮೆದುಳಿನ ನರಕೋಶದ ಇವು ನಾಶ ಆಗ್ತಿದಾವಂತೆ. ಹಾಗಾಗಿ ನೀವೆಲ್ಲ ಯೋಚನೆ ಮಾಡಬೇಕು, ಓದಬೇಕು, ಓದಿದ್ದನ್ನ ಬರಹಕ್ಕಿಳಿಸಬೇಕು. ಇದೆಲ್ಲ ಸಾಧ್ಯ ಆಗಬೇಕು ಅಂತಂದ್ರೆ ನಾವು ಯಾವುದೋ AI ಮೂಲಕನೋ ಅಥವಾ ಫೋನಲ್ಲಿ ನೋಡಿ ಅದನ್ನ ಬರ್ಕೊಂಡು ಬರೋದ್ರ ಮೂಲಕನೋ ನಾವು ಕಾರ್ಯಕ್ರಮಗಳನ್ನ ಮಾಡಲ್ಲ. ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಭಾಷಣ ಜಾಸ್ತಿ ಬೇಡ ಅಂತ ಅನ್ಸುತ್ತೆ. ಕಾರ್ಯಕ್ರಮ ಆರಂಭ ಮಾಡ್ಬೋದು ಅಂತ ಅನ್ಸುತ್ತೆ. ಧನ್ಯವಾದಗಳು.
ಆಕಾಶವಾಣಿಯ ಬಗ್ಗೆ ಮತ್ತು ರೇಡಿಯೋದ ಮಹತ್ವವನ್ನು ಇಷ್ಟು ಮನಮುಟ್ಟುವಂತೆ ಉದ್ಘಾಟನಾ ನುಡಿಯನ್ನು ಮಾಡಿದ ಸುಜಾತ ತಳವಾರ್ ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕನ್ನಡ ವಿಭಾಗದ ಮುಖ್ಯಸ್ಥರಾದ ರಂಗೇಗೌಡ ಡಿ.ಬಿ. ಸರ್ ರವರು ಕಾರ್ಯಕ್ರಮದ ಕುರಿತು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ರೂಪುರೇಷೆಗೆ ಸಿದ್ಧತೆಗೆ ಅನುವು ಮಾಡಿಕೊಟ್ಟಂತಹ ಆಕಾಶವಾಣಿಯ ಸುಜಾತ ಎಫ್ ತಳವಾರ್ ಅವರೇ ಹಾಗೂ ನಮ್ಮ ಈ ಕಾರ್ಯಕ್ರಮದ ರೂಪುರೇಷೆಗೆ ಮಾರ್ಗದರ್ಶನವನ್ನು ನೀಡಿದಂತಹ ಷಣ್ಮುಖ ಸರ್ ಅವರೇ ಹಾಗೂ ಹಾಸನದ ಆಕಾಶವಾಣಿಯ ಎಲ್ಲ ಸನ್ಮಿತ್ರರೇ, ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ ಬಹಳ ಅಪ್ಡೇಟೆಡ್ ಆಗಿ ಇವತ್ತು 90 ವರ್ಷ ತುಂಬಿ ಯುವ ಜನರನ್ನು ಆಕರ್ಷಿಸಬೇಕು ಅಂತ. ನಾನು ನಿನ್ನೆ ಒಂದು ನಮ್ಮ ವಿದ್ಯಾರ್ಥಿನಿಯ ಮದುವೆಗೆ ಹೋದಾಗ ಮದುವೆಗಿಂತ ಮುಂಚೆ ಪ್ರೀ ವೆಡ್ಡಿಂಗ್ ಶೂಟು, ಆ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಒಂದು ರೇಡಿಯೋ ಇಟ್ಟು ಹುಡುಗ ಮತ್ತೆ ಹುಡುಗಿ ಜೊತೆನಲ್ಲಿ ಸೈಕಲ್ ಮೇಲೆ ಹೋಗುವಂತಹ ಒಂದು ಫೋಟೋ ನೋಡಿದೆ. ಬಹಳ ಖುಷಿ ಆಯ್ತು ಇವತ್ತಿನ ಕಾರ್ಯಕ್ರಮಕ್ಕೂ ಅದಕ್ಕೂ. ಯಾಕೆಂದ್ರೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತಾರೆ. ಆಕಾಶವಾಣಿ AR ನಿಂದ FM ವರ್ಗೆ, FM ಇಂದ ಬೇರೆ ಬೇರೆ ಖಾಸಗಿ ಚಾನೆಲ್ ವರ್ಗೆ ಬೆಳೆದು ಬಂದು ಯುವಜನರನ್ನ ಬೇಕಾದಷ್ಟು ಆಕರ್ಷಣೆ ಮಾಡಿದ್ದು ನಿಜಕ್ಕೂ ಒಂದು ಸ್ವಾಗತ. ಮತ್ತೆ ರೇಡಿಯೋ ಕೇಳಲಿಕ್ಕೆ ವಾರ್ತೆ ಸಂದರ್ಭದಲ್ಲಾಗ್ಲಿ ಬೇರೆ ಬೇರೆ ಮನೆಯವರು ಬಂದು ಜಗಲಿ ಮೇಲೆಲ್ಲ ಕೂರೋರು. ನಮ್ಗೆ ಆಶ್ಚರ್ಯ ಆಗ್ತದೆ, ಗೊತ್ತಿರಲಿಲ್ಲ. ತಾತ ಜೋರಾಗಿ ಸೌಂಡ್ ಕೊಡೋರು. ನಮಗಿದ್ದಂತಹ ಸಾಧನ, ಶ್ರವಣ ಸಾಧನ ಅಂತಂದ್ರೆ ರೇಡಿಯೋ ಒಂದೇ ನಾವು ಚಿಕ್ಕದ್ರಲ್ಲಿ. ಆಮೇಲೆ ದೃಶ್ಯ ಮಾಧ್ಯಮ, ಬೇರೆ ಬೇರೆ ಮಾಧ್ಯಮಗಳು ಬಂತು. ಇವತ್ತು ನಮಗೆ ಹಾಡುಗಳನ್ನು ಹೇಳುವಾಗ ಅಥವಾ ಬೇರೆ ಯಾವುದಾದ್ರೂ ಒಂದು ವಿಚಾರಗಳನ್ನು ಹೇಳುವಾಗ ರೇಡಿಯೋ ಇಂದನೇ ಕಲ್ತಿದ್ದು ಬಹಳ ಇದೆ. ನಮಗೆ ಅವತ್ತೇ ಅದೇ ಸಾಧನ. ಇವತ್ತು ಬೇಕಾದಷ್ಟು ಸಾಧನೆ ಇರ್ಬೋದು ಹುಡುಗರಿಗೆ, ಅವತ್ತು ಅದೇ ಸಾಧನ ಆಗಿತ್ತು. ಅಲ್ಲಿ ಎಲ್ಲ ಧಾರ್ಮಿಕ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತುಂಬಾ ಚೆನ್ನಾಗುತ್ತೆ. ನಮ್ಮ ತಾತನಿಗೆ ಕೃಷಿ ರಂಗ ತುಂಬಾ ಇಷ್ಟ ಆಗ್ತಿತ್ತು, ನಮಗೆ ಚಿತ್ರಗೀತೆ ಇಷ್ಟ ಆಗ್ತಿತ್ತು. ಯುವವಾಣಿ ಬರ್ತಿತ್ತು ರಾತ್ರಿ 8 ಗಂಟೆಗೆ, ಬೆಳಗ್ಗೆ 7:45 ನಂತರದಲ್ಲಿ ಚಿತ್ರಗೀತೆ ಕೇಳಬೇಕು ಅಂದ್ರೆ ಖುಷಿ ಆಗ್ತಿತ್ತು. ಮತ್ತೆ ಶನಿವಾರ ಸಂಜೆ ಸಿನಿಮಾ ರೆಕಾರ್ಡಿಂಗ್ಸ್ ಹಾಕೋರು, ಸಿನಿಮಾ ರೆಕಾರ್ಡಿಂಗ್ಸ್ ಕೇಳಬೇಕಾಗಿತ್ತು. ಅದು ಅವಶ್ಯಕತೆ ಇತ್ತು ಅವತ್ತು. ಇವತ್ತು ರೇಡಿಯೋ ಜನರ ಮನಸ್ಸನ್ನ ಬೇರೆ ಬೇರೆ ರೀತಿನಲ್ಲಿ ತಲುಪಿದೆ. ಅಂದ್ರೆ ಹೊಸ ಹೊಸ ಅನ್ವೇಷಣೆಗಳು, ಹೊಸ ಹೊಸ ಅಪ್ಡೇಷನ್ ಏನಾಗುತ್ತವೆ, ಅದರಿಂದ ಯುವಕರ ಮನಸ್ಸನ್ನ ಸೆಳೆಯುವಲ್ಲಿ ಇವೆಲ್ಲ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಹಾಗಾಗಿ ನಮ್ಮ ಇವತ್ತಿನ ಏನು ಕಾರ್ಯಕ್ರಮ 90 ವರ್ಷ ಯುವಜನರತ್ತ ಆಕಾಶವಾಣಿ ಚಿತ್ತ, ಆಕಾಶವಾಣಿ ಮನಸ್ಸು ಇಡೀ ಎಲ್ಲರನ್ನೂ ಕೂಡ ಆಕರ್ಷಿಸಬೇಕು. ಅದರಲ್ಲಿ ಯುವಜನರು ಆಕರ್ಷಿಸಿದ್ರೆ ನೀವು ಮುಂದಿನ ಪೀಳಿಗೆಗೆ ಸಹಕಾರಿಯಾಗುತ್ತೆ ಅಂತ ಇವತ್ತು ಆಕಾಶವಾಣಿಯ ಕಾರ್ಯಕ್ರಮ ಯಶಸ್ವಿಯಾಗಲಿ. ಧನ್ಯವಾದಗಳು. ಕಾರ್ಯಕ್ರಮದ ಕುರಿತು ಮಾತನಾಡಿದ ರಂಗೇಗೌಡ ಡಿ.ಬಿ. ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಕುರಿತು ನಮ್ಮ ಕಾಲೇಜಿನ ಕ್ಯಾಂಪಸ್ ಆನಿಮೇಟರ್ ಆದ ರೆವರೆಂಡ್ ಫಾದರ್ ಓಲ್ವಿನ್ ವೇಗಸ್ ಎಸ್ಟೇರ್ ಅವರು ಈ ಕಾರ್ಯಕ್ರಮದ ಕುರಿತು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆತ್ಮೀಯರೇ, ತುಂಬ ಸಂತೋಷ. ಇವತ್ತು ಆಕಾಶವಾಣಿ ನಮ್ಮ ಕಾಲೇಜಿಗೆ ಬಂದಿದೆ. ನನಗೆ ಮತ್ತು ಆಕಾಶವಾಣಿಗೆ ನಂಟು 80ರ ದಶಕದ್ದು. ನಮ್ಮ ಮನೆಯಲ್ಲಿ ದಿನಾಲೂ ವಾರ್ತೆಗಳನ್ನು ಮತ್ತು ಪ್ರದೇಶ ಸಮಾಚಾರವನ್ನು ಕಡ್ಡಾಯವಾಗಿ ಕೇಳಬೇಕಿತ್ತು. ಯಾಕಂದರೆ ನನ್ನ ತಂದೆಯವರು ಅಂತ ಒಂದು ನಿಯಮವನ್ನು ಹಾಕಿದ್ರು. ಆದರೆ ನನಗೆ ಆತ್ಮೀಯತೆ ಬೆಳೆದದ್ದು ಆಕಾಶವಾಣಿಯೊಟ್ಟಿಗೆ ಧಾರವಾಡದಲ್ಲಿರುವಾಗ. ಧಾರವಾಡದಲ್ಲಿ ನಾನು ಪದವಿಯನ್ನು ಕರ್ನಾಟಕ ಕಾಲೇಜು KCDಯಲ್ಲಿ ಮಾಡ್ತಾ ಇದ್ದೆ. 500 ಮೀಟರ್ನಲ್ಲಿ ಆಕಾಶವಾಣಿ ಧಾರವಾಡ ಇತ್ತು. ಅಲ್ಲಿ ಕೆಲವು ಕಾರ್ಯಕ್ರಮ ನಾವು ನೀಡಿದ್ದೆವು ನಮ್ಮ ಕಾಲೇಜಿನಿಂದ. ಆದರೆ ನಾವು ಚಿಕ್ಕಂದಿರುವಾಗ ಮಂಗಳೂರಿನಲ್ಲಿ ಕೃಷಿ ರಂಗ ಬರ್ತಿತ್ತು. ಇವತ್ತು ಕೂಡ ನಾನು ಆಕಾಶವನ್ನು ಕೇಳ್ತಾ ಇದ್ದೇನೆ. ನನ್ನ ಹತ್ರ ಒಂದು ಅಲೆಕ್ಸಾ ಇದೆ. 7 ಗಂಟೆಗೆ ಸರಿಯಾಗಿ ಅದು ತಾನೇ ಎಚ್ಚೆತ್ತುಕೊಂಡು ಆಕಾಶವನ್ನು ಬಿತ್ತರಿಸ್ತದೆ. ನಾನು ಕೆಲವು ಸಾರಿ ಕೇಳಿದ್ದೇನೆ, ಇದು ಸುಜಾತ ತಳವಾರ್, ಯಾರು ಇವರು ಸುಜಾತ ತಳವಾರ್ ಅಂತ ಹೇಳಿ. ಇವತ್ತು ನನಗೆ ಅವರನ್ನು ನೋಡುವಂತ ಅವಕಾಶ, ಅವರ ಕಾರ್ಯಕ್ರಮ ನಿರೂಪಿಸುತ್ತಾರೆ ಹಾಗೂ ಷಣ್ಮುಖ ಸ್ವರವನ್ನು ಕೇಳ್ತಾ ಇರ್ತೇನೆ. ಆಕಾಶವಾಣಿಯನ್ನು ಕೇಳುವುದರ ಮುಖಾಂತರ ನಮ್ಮ ಕಲ್ಪನಾ ಶಕ್ತಿಯು ಇನ್ನೂ ಹೆಚ್ಚಾಗ್ತದೆ. ಆದ್ದರಿಂದ ಇವತ್ತು ತುಂಬಾ ಸಂತೋಷ. ಈ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜಲ್ಲಿ ಆಗ್ತಾ ಇದೆ. ಇನ್ನೂ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದೆ. ಈ ಡಿಜಿಟಲ್ ಗಣಕ ಯುಗದಲ್ಲಿ ಕೂಡ ಅದರ ಪ್ರಸ್ತುತ ಎಂದೂ ನಮಗೆ ಅಗತ್ಯವಿದೆ. ಅದು ಮುಂದೆ ವರಿಸಿಕೊಳ್ಳುವಂತ ಒಂದು ಜವಾಬ್ದಾರಿ ನಮ್ಮೆಲ್ಲರದು. ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯ ಹಾರೈತಾ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಕುರಿತು ಮಾತನಾಡಿದ ರೆವರೆಂಡ್ ಫಾದರ್ ಓಲ್ವಿನ್ ವೇಗಸ್ ಎಸ್ಟೇರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕಾಲೇಜಿನ ಉಪಪ್ರಾಂಶುಪಾಲರಾದ ಪ್ರದೀಪ್ ಕುಮಾರ್ ಸರ್ ರವರು ಅಧ್ಯಕ್ಷತೆಯ ನುಡಿಯನ್ನು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ನಮಿಸುತ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ,
ಯುವಜನರತ್ತ ಆಕಾಶವಾಣಿ ಚಿತ್ತ ಎಂಬ ಕಾರ್ಯಕ್ರಮ ನಮ್ಮ ಕಾಲೇಜಿನಲ್ಲಿ ನಡೆಯುತ್ತಿರುವುದಕ್ಕೆ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತೇನೆ. ರೇಡಿಯೋದರ ಮಹತ್ವ ಇದೆಯಲ್ವಾ, ಅದು ತುಂಬ ಹೆಚ್ಚಿಗೆ ಇದೆ. ನಿಮಗೆಲ್ಲ ಅದರ ಬಗ್ಗೆ ಇವತ್ತಿನ ಮಕ್ಕಳಿಗೆ ಅರಿವೇ ಇಲ್ಲ. ಅದು ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ರೇಡಿಯೋ ನಮಗೆ ಸ್ವತಂತ್ರ ತಂದಕ್ಕೆ ಎಷ್ಟು ಸಹಾಯ ಮಾಡಿದೆ, ಆ ಸ್ವತಂತ್ರ ಆದ ನಂತರ ನಮಗೆ ಎಷ್ಟು ಮಹತ್ವ ಕೊಟ್ಟಿದೆ ಅನ್ನೋಂಥದ್ದು ಇವಾಗಿನ ಮಕ್ಕಳಿಗೆ ಅರಿವೇ ಇಲ್ಲ. ಎಷ್ಟೋ ಜನರಿಗೆ ರೇಡಿಯೋ ಕೇಳೇ ಇಲ್ಲ. ಬಟ್ ಅದರ ಮಹತ್ವ ಇವಾಗಲೂ ಇದೆ, ಮುಂದೆನೂ ಕೂಡ ಇರುತ್ತೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಸ್ವಾತಂತ್ರ್ಯ ಆದ ನಂತರ ನಮ್ಮ ದೇಶ ಫುಡ್ ಪ್ರೊಡಕ್ಷನ್ಸಲ್ಲಿ ಇವತ್ತಿಷ್ಟು ಗೇನ್ ಆಗಿರೋದಕ್ಕೆ ಸಾಧ್ಯ ಗ್ರೀನ್ ರೆವಲ್ಯೂಷನ್ಸ್ ಅಂತ ಹೇಳ್ತೀವಿ, ಹಸಿರು ಕ್ರಾಂತಿ. ಓಕೆ, ಆ ಹಸಿರು ಕ್ರಾಂತಿ ಭಾರತಕ್ಕೆ ಬಂದಾಗ ಅದನ್ನ ಎಲ್ಲ ದೇಶದ ಮೂಲೆಗಳಿಗೆ ತಲುಪಿಸುವಂತ ಕೆಲಸ ಮಾಡಿದ್ದೇನೆ ಈ ರೇಡಿಯೋ. ಯಾಕಂತಂದ್ರೆ ಇವತ್ತು ನೋಡಿ, ನೀವು ರೇಡಿಯೋ ಹಾಕಿ ಕೃಷಿ ರಂಗ ಅಂತ ಹೇಳಿ ಕಾರ್ಯಕ್ರಮ ಬರ್ತೀವಿ. ಇವತ್ತಿನ ಹೊಸ ಟೆಕ್ನಾಲಜೀಸ್ ಏನಿದೆ ಅದ್ರ ಎಲ್ಲ ಒಂದು ಅರಿವನ್ನು ಕೊಡ್ತೀವಿ. ಈಗ ನಮಗೆ ಹಾಸನಲ್ಲಿರ್ತೀವಿ, ನಮಗೇನೋ ಅಡಿಕೆ ಬಗ್ಗೆ ಗೊತ್ತಿರಲ್ಲ, ಅಥವಾ ಮತ್ತೆ ಇನ್ನೊಂದು ಯಾವುದೋ ಒಂದು ಪ್ಲಾಂಟೇಶನ್ಸ್ ಬಗ್ಗೆ ಗೊತ್ತಿರಲ್ಲ. ನೀವು ಅದು ರೇಡಿಯೋ ಕೇಳ್ತಾ ಇದ್ರೆ ಎಲ್ಲ ಒಂದು ವಿಚಾರದ ಬಗ್ಗೆ, ಎಸ್ಪೆಷಲಿ ಕೃಷಿ ಬಗ್ಗೆ ತುಂಬಾ ಡೀಟೇಲ್ ಆಗಿ ಪ್ರೋಗ್ರಾಮ್ಸ್ ಅನ್ನು ಕೊಟ್ಕೊಳ್ತೇನೆ. ನಾನು ಕೃಷಿ ಬಗ್ಗೆ ಪ್ರೋಗ್ರಾಮ್ಸ್ ಅನ್ನ ಅಂತ ಹೇಳಿ ಬಂತಂದಾಗ ನಾನು ಕೂಡ ರೇಡಿಯೋ ಪ್ರಿಯ, ನಾನು ರೇಡಿಯೋ ಕೇಳ್ತಾ ಇರ್ತೀನಿ. ಅದೇ ಥರ ನಮ್ಮ ಸುಜಾತ ಎಫ್ ತಳವಾರ್ ಮೇಡಮ್ ಅವರು ಕೂಡ ಅಷ್ಟೇ ತುಂಬ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡ್ಕೊಳ್ತಾರೆ. ಎಸ್ಪೆಷಲಿ ಅವ್ರದ್ದು ಕೆಲವೊಂದು ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಡಾಕ್ಟರ್ಸ್ಗಳನ್ನ ಮೀಟ್ ಮಾಡ್ಕೊಳ್ತಾರಲ್ಲ, ಅದು ಬೆಳಗ್ಗೆ ನೋಡಿ ನಾವು ಏನೋ ಕೆಲಸ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಅದು ವಿಚಾರ ಬರ್ತಿರ್ತೀವಿ. ಎಷ್ಟು ಡೆಪ್ತ್ ಆಗಿ ವಿಚಾರಗಳನ್ನ ಕೇಳ್ತಾರೆ ಅಂತಂದ್ರೆ ನಮಗೆ ಗೊತ್ತಾಗಿದೆ ಎಷ್ಟೊಂದು ನಾಲೆಡ್ಜ್ ಅವ್ರಿಗೆ ಹೇಗೆ ಬರಲಿಕ್ಕೆ ಸಾಧ್ಯ ಅಂತೇಳಿ. ಹಾಗೆ ತುಂಬಾ ವಿವಿಧವಾದ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾರೆ, ಯುವ ಜನರಿಗೆ ಮಾಡ್ಕೊಳ್ತಾರೆ. ಮತ್ತೆ ಹೆಚ್ಚಿಗೆ ಈಗ PUC ಮಕ್ಕಳಿಗೆ, SSLC ಮಕ್ಕಳಿಗೆ ಅದ್ರ ಬಗ್ಗೆ ಎಕ್ಸಾಮ್ಸ್ಗಳಿದ್ದಾವೆ ಅಂತಾಗ ಅದ್ರ ಬಗ್ಗೆ ನಾಲೆಡ್ಜ್, ಅದ್ರ ಬಗ್ಗೆ ಇವ್ರು ಮಕ್ಕಳು ಫೋನ್ ಮಾಡಿ ಕೇಳ್ಬೋದು. ಫೋನಿನ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾರೆ, ಹಾಗೆ ವಿವಿಧ ಕಾರ್ಯಕ್ರಮಗಳನ್ನ ನಿರ್ವಹಿಸ್ತಾರೆ. ಹಾಗೆ ನಾನು ನಿಮಗೆ ಅಡ್ವೈಸ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ರೇಡಿಯೋ ನೀವು ನಾನು TV ನೋಡ್ಕೊಳ್ಬೇಕಾದ್ರೆ ಬೇರೆ ಯಾವ ಕೆಲಸಗಳನ್ನು ಮಾಡೋಕ್ಕಾಗಲ್ಲ, ಅಥವಾ ಮೊಬೈಲ್ ಇಟ್ಕೊಂಡ್ರಂತೂ ಬೇರೆ ಇದು ಮಾಡ್ಕೊಳಕ್ಕಾಗಲ್ಲ. ಬೇಕಾದ್ರೆ ನೀವು ರೇಡಿಯೋ ಒಂದು ಕೇಳ್ಕೊಳ್ತಾ ಇದ್ರೆ ನಿಮ್ಗೆ ಆ ಕಡೆ ಒಂದು ಸಾರ್ಟ್ ಎಂಟರ್ಟೈನ್ಮೆಂಟು ಆಗ್ತಾ ಇರುತ್ತೆ, ನಿಮ್ಮ ನಾರ್ಮಲ್ ಕೆಲಸಗಳನ್ನು ಕೂಡ ಮಾಡ್ಕೊಳ್ತಾ ಇರ್ಬೋದು. ಹಾಗಾಗಿ ಅದು ಒಂದು ಒಳ್ಳೆ ಅಭ್ಯಾಸ. ಇವತ್ತಿನ ಪ್ರಸ್ತುತದಲ್ಲಿ ಇವಾಗ ಏನು ಹೇಳ್ತಾ ಎಲ್ಲ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರ್ಸು, ಎಕ್ಸ್ ಖಾತೆ ಅಂತ ಎಲ್ಲ ಆಗಿದೆ. ಅದರಲ್ಲೂ ಕೂಡ ಅದು ಕೂಡ ಇವತ್ತು ನಡೀತಾ ಇದೆ ಅಂತ ಅಂದ್ರೆ ಅದಕ್ಕೂ ಅಪ್ಡೇಟ್ ಆಗಿದ್ದಾರೆ. ನೀವು ರೇಡಿಯೋ ಈಗ ಆನ್ಲೈನಲ್ಲೂ ಸಿಗುತ್ತೆ. ಓಕೆ, ನಿಮಗೇನು ಎಲ್ಲೇನು ರೇಡಿಯೋ ಇನ್ಸ್ಟ್ರೂಮೆಂಟೇ ಬೇಕು ಅಂತ ಇಲ್ಲ. ಓಕೆ, ಆಲ್ ಇಂಡಿಯಾ ರೇಡಿಯೋ ಇರ್ಬೋದು, ನ್ಯೂಸ್ಗಳಿರ್ಬೋದು. ಮತ್ತು ನನಗೆ ಆ ನ್ಯೂಸ್ಗಳಿಗೆ ಸಂಬಂಧಪಟ್ಟಂತೆ ಈಗ ನೀವು ಪ್ರೈವೇಟ್ ನ್ಯೂಸ್ ಚಾನಲ್ಸ್ಗಳನ್ನು ನೀವು ಯಾವ್ದಾದ್ರು ಕೇಳಕ್ಕೆ ಹೋದ್ರೆ ಸಣ್ಣ ವಿಚಾರಗಳನ್ನು ದೊಡ್ಡದಾಗಿ ಎಕ್ಸ್ಪ್ರೆಸ್ ಮಾಡಿಬಿಡ್ತಾರೆ, ಏನೋ ಆಗಿದೆ ಆಯಿತು ಅಂತ ಹೇಳ್ತಾರೆ. ನೀವು ರೇಡಿಯೋ ನ್ಯೂಸ್ ಕೇಳ್ಕೊಳ್ಬೇಕು, ಏನೇ ದೊಡ್ಡ ಗಲಾಟೆ ಆಗಿದ್ರು ಸಿಂಪಲ್ ಒಂದೇ ಸೆಂಟೆನ್ಸಲ್ಲಿ ಹೇಳಿ ಅದನ್ನು ಮುಗಿಸ್ಬಿಡ್ತಾರೆ. ಓಕೆ, ಹಾಗೆ ಏನಾಗುತ್ತೆ ಅಂತಂದರೆ ನಮಗೆ ಟೆನ್ಷನ್ ಆಗುತ್ತೆ. ಎಸ್ಪೆಷಲಿ TV ನೋಡಿದರೆ ಅವರು ಪ್ರೈವೇಟ್ ಚಾನಲ್ ಕೂಗಾಡ್ತಾರೆ, BP ರೈಸ್ ಮಾಡ್ಕೊಳ್ತಾರೆ. ಓಕೆ, ಇಲ್ಲಿ ಅದನ್ನ ಕೂಲ್ ಅಂಡ್ ಕಾಮ್ ಆಗಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ. ಅದು ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ. ಈ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜಿನಲ್ಲಿ ಆಗ್ತಿರೋದು ತುಂಬಾ ಸಂತೋಷವಾಗ್ತದೆ. ಈ ರಸಪ್ರಶ್ನೆ ಕಾರ್ಯಕ್ರಮ ಏನ್ ಮಾಡ್ತಿದ್ದೀರಾ ಅಲ್ಲಿ ಭಾಗವಹಿಸ್ತಿರುವಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ, ಇಲ್ಲಿ ನಡೆದಿರುವಂತಹ ಎಲ್ಲರಿಗೂ ಮತ್ತೆ ಈ ಕಾರ್ಯಕ್ರಮ ನಮ್ಮಲ್ಲಿ ನಡೆಸಲಿಕ್ಕೆ ಅನುಮತಿ ಕೊಟ್ಟಂತಹ ಪ್ರಾಂಶುಪಾಲರಿಗೂ ಮತ್ತು ಆಕಾಶವಾಣಿಯ ಹಾಸನದ ಎಲ್ಲಾ ಸಿಬ್ಬಂದಿ ವರ್ಗಗಳು ನಮಿಸುತ್ತಾ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ನಮ್ಮೆಲ್ಲರನ್ನು ಕುರಿತು ಅಧ್ಯಕ್ಷೀಯ ನುಡಿಯನ್ನು ನುಡಿದ ಪ್ರದೀಪ್ ಸರ್ ಅವರಿಗೆ ಧನ್ಯವಾದಗಳು. ವೇದಿಕೆ ಕಾರ್ಯಕ್ರಮ ಮುಗಿದಿದ್ದು, ಕಾರ್ಯಕ್ರಮ ಮುಂದುವರೆದಂತೆ ರಸಪ್ರಶ್ನೆ ಕಾರ್ಯಕ್ರಮ ನಡೆಯಲಿದ್ದು, ಇದನ್ನು ಷಣ್ಮುಖ HV ರವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಇಲ್ಲೇ ಇರು ಅಲ್ಲಿ ಹೋಗಿ ಮಲ್ಲಿಗೆಯನ್ನು ತರುವೆನು, ಸ್ನೇಹಕ್ಕೆಂದು ನಲುಮೆಗೊಂದು ಗುರುತನಿರಿಸಿ ಬರುವೆನು. ಹೋದ ಮೇಲೆ ಸುತ್ತಬೇಕು 7 ಕೋಟೆ ದ್ವಾರವು, ಸಾಧಿಸುತ್ತ ಜಯಿಸುವುದೇ ಬಾಳುವುದರ ಸಾರವು. ಕರ್ನಾಟಕ ಸರ್ಕಾರ, ಕಾಲೇಜು ಶಿಕ್ಷಣ ಇಲಾಖೆ, ಆಕಾಶವಾಣಿ ಹಾಸನ ಮತ್ತು ಸಂತ ಜೋಸಫರ ಕಾಲೇಜು B ಕಾಟಿಹಳ್ಳಿ ಹಾಸನ ಸಹಯೋಗದೊಂದಿಗೆ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಯುವ ಜನರತ್ತ ಆಕಾಶವಾಣಿ ಚಿತ್ತ ರಸಪ್ರಶ್ನೆ ಕಾರ್ಯಕ್ರಮವನ್ನು ಈ ದಿನ ಆಯೋಜಿಸಿದ್ದು, ತಮ್ಮೆಲ್ಲರ ಅನುಮತಿಯೊಂದಿಗೆ ರಸಪ್ರಶ್ನೆ ಸ್ಪರ್ಧೆಯನ್ನ ಆರಂಭಿಸೋಣ. ಹಣತೆ ಹಚ್ಚುವೆನು ನಾನು, ಕತ್ತಲನ್ನ ತೊಲಗಿಸುವನೆಂಬ ಭ್ರಮೆಯಿಂದಲ್ಲ, ಇರುವಷ್ಟು ಹೊತ್ತು ನಿಮ್ಮ ಮುಖ ನಾನು, ನನ್ನ ಮುಖ ನೀವು ನೋಡಬೇಕೆಂಬ ಸಣ್ಣ ಆಸೆಯಿಂದ. ಯಾಕೆ ಈ ಮುಖ ಅಂತ ಹೇಳಿದ್ರೆ, ನನ್ನ ಹೆಸರೇ ಷಣ್ಮುಖ, ಈ ರಸಪ್ರಶ್ನೆ ಕಾರ್ಯಕ್ರಮದ ನಿರೂಪಕ. ಈಗಾಗಲೇ ಕಾಲೇಜು ಹಂತದಲ್ಲಿ ವಿಜೇತರಾಗಿ ಆಯ್ಕೆಯಾಗಿ ಅಂತಿಮ ಸುತ್ತಿಗೆ ಆಯ್ಕೆ ಆಗಿರುವ ತಂಡಗಳನ್ನ ಮತ್ತೆ ಸ್ಪರ್ಧಿಗಳನ್ನ ವೇದಿಕೆಗೆ ಕಾರ್ಯಕ್ರಮಕ್ಕೆ ಆಹ್ವಾನಿಸುವಂತ ಸಮಯ. ಸ್ವಾಗತಿಸೋಣ. ಮೊದಲನೇದಾಗಿ ಸಿಂಧು ತಂಡದ ಸ್ಪರ್ಧಿಗಳು, ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತಿಸೋಣ. ಅವರ ಪರಿಚಯವನ್ನ ಅವರೇ ಮಾಡ್ಕೊಳ್ತಾರೆ.
ಈಗ ಗಂಗಾ ತಂಡದ ಸ್ಪರ್ಧಿಗಳನ್ನ ಸ್ವಾಗತಿಸುವಂತ ಸಮಯ, ಜೋರಾದ ಚಪ್ಪಾಳೆಯೊಂದಿಗೆ. ಕಾವೇರಿ ತಂಡದ ಸ್ಪರ್ಧಿಗಳು ಬರ್ತಾ ಇದ್ರೆ ನಿಮ್ಮಗಳ ಜೋರಾದ ಚಪ್ಪಾಳೆಯೊಂದಿಗೆ. ಹೇಮಾವತಿ ನಮ್ಮ ತಂಡ ಅನ್ಕೋಬೇಡಿ, ನಮ್ಮ ಊರಿನ ನದಿ. ಹೇಮಾವತಿ ತಂಡದ ಸ್ಪರ್ಧಿಗಳನ್ನು ಕೂಡ ಸ್ವಾಗತಿಸೋಣ. ಕೊನೆಯದಾಗಿ ಎಗಚಿ ತಂಡದ ಸ್ಪರ್ಧಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ತಮ್ಮಗಳ ಜೋರಾದ ಚಪ್ಪಾಳೆಯೊಂದಿಗೆ. ಸಿಂಧು ತಂಡದ ಪರಿಚಯ. ನಾನು ರೇಷ್ಮಾ, 3rd BCಯಲ್ಲಿ ಓದ್ತಾ ಇದ್ದೀನಿ. ನಾನು ಲಕ್ಷ್ಮಿ, 3rd BCಯಲ್ಲಿ ಓದ್ತಿದ್ದೀನಿ. ಗಂಗಾ ತಂಡದವರು ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ನಾನು ಚಿನ್ಮಿತಾ, ಫಸ್ಟ್ BCom ಬಿಲ್ ಓದ್ತಾ ಇದ್ದೀನಿ. ಅನುಶ್ರೀ, ಫಸ್ಟ್ BCom. ಕಾವೇರಿ ತಂಡದ ಪರಿಚಯ. ನಾನು ಪ್ರಕೃತಿ, 3rd BComಲ್ಲಿ ಓದ್ತಿದ್ದೀನಿ. ಪ್ರಭು, 3rd BCom. ಹೇಮಾವತಿ ತಂಡದ ಪರಿಚಯ. ಹಿಂಚರ, 2nd BCA. ಮೋನಿಕಾ, ಫಸ್ಟ್ BBA. ಎಗಚಿ ತಂಡದ ಪರಿಚಯ. ನಾನು ಅಹಮದ್ ಕಬೀರ್, 3rd BBA. ಮೋನಿಕಾ, 2nd BCom. ಈಗ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭಿಸುವಂಥ ಸಮಯ. ಮೊದಲ ಸುತ್ತನ್ನು ಆರಂಭಿಸ್ತಾ ಇದ್ದೀನಿ. ಸ್ಕೋರರ್ ಆಗಿ ಮೋಹನ್ ಸರ್ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಹಾಗೆ ಟೈಮ್ ಕೀಪರ್ ಕೂಡ ಇರ್ತಾರೆ. ಮೊದಲ ಸುತ್ತು ನಮ್ಮ ಭಾಷೆಗೆ ಸಂಬಂಧಪಟ್ಟಂಥ ಸುತ್ತು. ಬಹಳಷ್ಟು ಜನ, ನಮ್ಮೆಲ್ಲರ ಭಾಷೆ ಮಾತೃಭಾಷೆ ಕನ್ನಡ ಅಲ್ವಾ, ಹಾಗಾಗಿ ಕನ್ನಡ ಭಾಷೆಯ ಬಗ್ಗೆ ಕನಿಷ್ಠ ಜ್ಞಾನ ನಮ್ಮೆಲ್ಲರಿಗೂ ಇರಲೇಬೇಕು. ಹಾಗಾದಾಗಲೇ ಅದರ ಸಾರ್ಥಕತೆಯನ್ನು ಪಡೆದುಕೊಳ್ಳೋದು ಅಂತ ಹೇಳ್ತಾ, ಮೊದಲ ಸುತ್ತು ಕನ್ನಡ ಭಾಷಾ ಮತ್ತು ಸಾಮರ್ಥ್ಯ ಸುತ್ತು. ಇಲ್ಲಿ ನೇರ ಪ್ರಶ್ನೆಗೆ 10 ಅಂಕಗಳು, ಪಾಸ್ ಆದರೆ 5 ಅಂಕಗಳಿರುತ್ತೆ. ನೇರ ಪ್ರಶ್ನೆಗೆ 30 ಸೆಕೆಂಡ್ಗಳ ಕಾಲಾವಕಾಶ, ಪಾಸ್ ಆದರೆ ಪ್ರಶ್ನೆಗೆ ಕಾಲಾವಕಾಶ ಇರಲ್ಲ. ಯಾಕಂತ ಹೇಳಿದ್ರೆ ನೀವು ಅವ್ರ ಸಮಯವನ್ನು ಬಳಸ್ಕೊಂಡಿರ್ತೀರ. ಇದಿಷ್ಟು ಪ್ರಥಮ ಸುತ್ತಿಗೆ ಸಂಬಂಧಪಟ್ಟಂಥ ನಿಯಮಗಳು. ತಮ್ಮೆಲ್ಲರಿಗೂ ಅರ್ಥ ಆಯ್ತಾ? ಆರ್ ಯು ಆಲ್ ರೆಡಿ? ಮೊದಲ ಸುತ್ತು ಪ್ರಾರಂಭಿಸೋಣ. ಜೋಶ್ ಇದೆ ಎಲ್ರಿಗೂ? ಖುಷಿ ಇದೆಯಾ? ಈಗ ಮೊದಲ ಸುತ್ತನ್ನು ಆರಂಭಿಸುವಂಥ ಸಮಯ. ಮೊದಲ ಸುತ್ತಿನ ಮೊದಲ ಪ್ರಶ್ನೆ, ನೇರ ಪ್ರಶ್ನೆ ಸಿಂಧು ತಂಡಕ್ಕೆ. ಪ್ರಶ್ನೆ ಈ ರೀತಿ ಇದೆ. ಕೆಲವರು ಬಾಯಿನಲ್ಲಿ ಮಾತಾಡಿದ್ರೆ ಕೆಲವರು ಮೂಗ್ನಲ್ಲೇ ಮಾತಾಡ್ಬಿಡ್ತಾರೆ. ಕನ್ನಡದ ಕೆಲವು ಅಕ್ಷರಗಳನ್ನ ನಾವು ಮೂಗಿನ ಸಹಾಯದಿಂದ ಉಚ್ಚರಿಸ್ತೀವಿ, ಅವುಗಳನ್ನ ಅನುನಾಸಿಕಗಳು ಅಂಥೇಳಿ ಕರಿತೀವಿ. ಹಾಗಿದ್ರೆ ಪ್ರಶ್ನೆ ಈ ರೀತಿ ಇದೆ. ಕನ್ನಡದ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳು ಎಷ್ಟು ಮತ್ತೆ ಯಾವುವು? ನಿಮ್ಮ ಸಮಯ ಪ್ರಾರಂಭ ಆಗಿದೆ. 2 ತಪ್ಪಾದಂತಹ ಉತ್ತರ. ಯೋಚನೆ ಮಾಡ್ಬೋದು, ಸಮಯ ಇದೆ. 30 ಸೆಕೆಂಡ್ಗಳ ಕಾಲಾವಕಾಶ. ಪಾಸ್ ಆಗುತ್ತೆ, ಯೋಚನೆ ಮಾಡಬೇಡಿ. ಸರ್ ಸಮಯ ನೋಡ್ಕೊಳ್ಳಿ. 30 ಸೆಕೆಂಡ್ಸ್ ಟೈಮ್ ಇರುತ್ತೆ, ಪ್ರಯತ್ನ ಮಾಡ್ಬೋದು, ನಿಮ್ಮ ಸಮಯ ಇದೆ. 5 ಯಾವುದು? ಯಾವ್ಯಾವು? ನ್ಯಾ, ನ್ಯಾ, ನ, ನ, ಮ, ಮಾಲ, ನ. ಮೇಡಮ್ ಇನ್ನೊಂದು ಬಿಟ್ಟಿದ್ದಾರೆ. ಪಾಸ್. ನಿಮ್ಮ ಮೈಕ್ ತಗೊಳ್ಳಿ. ಪಾಸ್. ಸಮಯ ಇಲ್ಲ ನಿಮಗೆ. ನ್ಯ, ನ, 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 ಮ. ಇನ್ನೊಮ್ಮೆ ಜೋರಾಗಿ ಹೇಳಿ. ನ್ಯ, ನ, 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 ಮ. ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಕಾವೇರಿ ತಂಡಕ್ಕೆ. ಬರಲಿ ಒಂದು ಚಪ್ಪಾಳೆ. ನ್ಯಾ, ಇನ್ಯ, ನ, ನ, ಮ. ಯಾವುದಿವೆಲ್ಲ? ವರ್ಗೀಯ ವ್ಯಂಜನಗಳ ಕೊನೆಯ ಅಕ್ಷರಗಳು. ಈಗ ನೇರ ಪ್ರಶ್ನೆ ಗಂಗಾ ತಂಡಕ್ಕೆ. DVG ಕೇಳಿದಿರಾ? DVG ಈ ಕಾವ್ಯನಾಮದ ಕವಿ ಯಾರು? ಅಥವಾ ಅವರ ಪೂರ್ಣ ಹೆಸರು ಹೇಳಿದ್ರು ಕೂಡ ಆಗುತ್ತೆ. ಜೋರಾಗಿ ಹೇಳಬೇಕು. ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಗಂಗಾ ತಂಡಕ್ಕೆ. ಇವರು ಮಂಕುತಿಮ್ಮನ ಕಗ್ಗ ಅನ್ನೋ ಪ್ರಸಿದ್ಧವಾದಂತಹ ಕೃತಿಯನ್ನ ರಚನೆ ಮಾಡಿದ್ರು, ದೇವನಹಳ್ಳಿ ವೆಂಕಟರಮಣಯ್ಯ ಕುಂಟಪ್ಪ. ಈಗ ಕಾವೇರಿ ತಂಡಕ್ಕೆ ನೇರ ಪ್ರಶ್ನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಈ ಪ್ರಸಿದ್ಧ ಸಾಲುಗಳನ್ನು ಬರೆದಂತಹ ವಚನಕಾರರು ಯಾರು? ತುಂಬಾ ಸುಲಭವಾದಂತಹ ಪ್ರಶ್ನೆ. ಕೇಳಿಲ್ವ ಈ ವಚನ ತಾವು? ಬಸವಣ್ಣನವರು ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕಗಳು ಕಾವೇರಿ ತಂಡಕ್ಕೆ. ಈಗ ಹೇಮಾವತಿ ತಂಡಕ್ಕೆ ನೇರವಾದಂತಹ ಪ್ರಶ್ನೆ. ಕನ್ನಡ ಭಾಷೆಯಲ್ಲಿ ಮೊದಲ ನಾಟಕ ಬಂತು. ಕನ್ನಡದ ಮೊದಲ ನಾಟಕ ಯಾವುದು? ಓದ್ಕೊಂಡಿರ್ಲಿಲ್ವಾ? ಕಾವೇರಿ ತಂಡದವರು ವೆಯ್ಟ್ ಮಾಡಬೇಕು ನಿಮ್ಮ ಟೈಮ್ವರೆಗೂ. ಗೊತ್ತೇ ಇಲ್ವಾ? ಏನೋ ಐಡಿಯಾ ಇಲ್ಲ. ಪಾಸ್ ಕೊಟ್ಬಿಡೋಣ. ಪಾಸ್. ಎಗಿಸಿ ತಂಡ. ಸಿಂಧು, ಗಂಗಾ, ಹರಿಶ್ಚಂದ್ರ ಚರಿತ್ರೆ. ತಪ್ಪಾದಂತಹ ಉತ್ತರ. ಆಡಿಯನ್ಸ್, ಮಿತ್ರಾವಿಂದ ಗೋವಿಂದ ಸರಿಯಾದಂತಹ ಉತ್ತರ. ಇದನ್ನ ಸಿಂಗಿರಾರ್ಯ ಅವರು ರಚಿಸ್ತಾರೆ. ಸಂಸ್ಕೃತದ ರತ್ನಾವಳಿ ನಾಟಕದ ಭಾಗವಾಗಿದೆ ಇದು. ಈಗ ನೇರ ಪ್ರಶ್ನೆ ಯಾವ ತಂಡಕ್ಕೆ? ಎಗಚಿ ತಂಡಕ್ಕೆ. ನಿಮಗೂ ಕೂಡ ಬಹಳ ಸುಲಭವಾದಂಥ ಪ್ರಶ್ನೆ. ಕನ್ನಡದಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಮತ್ತು ಮಹಾಪ್ರಾಣಾಕ್ಷರಗಳು ಅಂತಿದೆ, ಹೌದಾ? ಹಾಗಿದ್ರೆ ಅಲ್ಪ ಪ್ರಾಣಾಕ್ಷರಗಳು ಎಷ್ಟು, ಯಾವುವು? ಅಲ್ಪ ಪ್ರಾಣಗಳು ಆ, ಇ, ಉ, ಆ, ಇ. ಅಲ್ಲ, ತಪ್ಪಿದೆ. ಅಲ್ಪ ಪ್ರಾಣಾಕ್ಷರಗಳು ಯಾವುವು, ಎಷ್ಟು? ಸಮಯ ಆಗ್ತಾ ಇದೆ, ಯೋಚನೆ ಮಾಡಿ. 8 ಇಲ್ಲ. 30 ಸೆಕೆಂಡ್ಗಳ ಕಾಲಾವಕಾಶ. ಸಮಯನ ಬಳಸ್ಕೊಬಹುದು. ಪಾಸ್. ಸಮಯ ಮುಗ್ದಿದೆ. ಸಿಂಧು ತಂಡ 10 ಯಾವ್ಯಾವ? ಕ, ಗ, ಚ, ಜ, ದ, ಟ, ಡ, ತ, ದ, ಪ, ಬ. ಸರಿಯಾದಂತಹ ಉತ್ತರ.
ತುಂಬ ಕಷ್ಟಪಟ್ಟು ಹೇಳ್ಬಿಟ್ಟಿದ್ದಾರೆ. ಸಿಂಧು ತಂಡಕ್ಕೆ 5 ಬೋನಸ್ ಅಂಕ. ಬರಲಿ ಅವ್ರಿಗೊಂದು ಚಪ್ಪಾಳೆ. ಕಾಚಾಟ ತಾಪ ಗಾಜಾಡ ದಾಬ. 10 ಅಲ್ಪ ಪ್ರಾಣಾಕ್ಷರಗಳು, 10 ಮಹಾಪ್ರಾಣಾಕ್ಷರಗಳು. 5 ಬೋನಸ್ ಅಂಕ ಸರ್ ಸಿಂಧು ತಂಡಕ್ಕೆ. ಈಗ ಕನ್ನಡ ಭಾಷೆಯ 2ನೇ ಪ್ರಶ್ನೆಗಳು ಯಗಚಿ ತಂಡದಿಂದ ಪ್ರಾರಂಭ ಮಾಡೋಣ. ಹೀಗೆ ಬರ್ತೀನಿ. ನಿಮಗೆ ನೇರ ಪ್ರಶ್ನೆ. SL ಭೈರಪ್ಪನವ್ರು ಕೇಳಿದ್ರಾ? ಇವರ ಹುಟ್ಟೂರು ಯಾವುದು? ಮೇಡಮ್ ಆಲ್ರೆಡಿ 1 ಕ್ಲೂ ಕೊಟ್ಟರು. ಹಾಸನ ಜಿಲ್ಲೆಯವರು. ತಾಲೂಕು ಮತ್ತು ಊರ ಹೆಸರು ಹೇಳಬೇಕು. SL ಭೈರಪ್ಪನವರ ಹುಟ್ಟೂರು ಯಾವುದು? 30 ಸೆಕೆಂಡ್ಗಳ ಕಾಲಾವಕಾಶ. ಗೊತ್ತಿಲ್ಲ. ಪಾಸ್. ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ ಅದು ಚನ್ನರಾಯಪಟ್ಟಣ ತಾಲೂಕು. ಹಾಂ, ಊರು ಬೇಕು. ಸಮಯ ಇಲ್ಲ. ಪಾಸ್. ನೀವು ಆಡಿಯನ್ಸ್ ಯಾರಾದರೂ? ಸಂತೇಶ್ವರ ಸರ್ ಸರಿಯಾಗಿ ಉತ್ತರ ಹೇಳಿದರೆ ಅವ್ರಿಗೊಂದು ಚಪ್ಪಾಳೆ ಬರಲಿ. ಯಾರಿಗೂ ಅಂಕ ಇಲ್ಲ. ಕನ್ನಡದ ಪ್ರಸಿದ್ಧ ಕವಿಗಳು ಅವರ ಊರ ಹೆಸರನ್ನ ತಿಳ್ಕೋಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ, ಹೌದು ಅಲ್ವಾ? ಈಗ ಮುಂದಿನ ನೇರ ಪ್ರಶ್ನೆ ಹೇಮಾವತಿ ತಂಡಕ್ಕೆ. ಭಯ ಆಗ್ತಿದೆಯಾ? ಕನ್ನಡದ ಆಸ್ತಿ ಎಂದು ಯಾವ ಕವಿಯನ್ನು ಕರೆಯುತ್ತಾರೆ? ಇವರು ಕನ್ನಡದ ಆಸ್ತಿ, ನಿಮ್ಮ ಮನೆಯ ಆಸ್ತಿ ಅಲ್ಲ. ಬರುತ್ತೆ. ಮಾಸ್ತಿ. ಹಾಂ, ಮಸ್ತಿ ವೆಂಕಟೇಶ್ ಅಯ್ಯಂಗಾರ್. ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಹೇಮಾವತಿ ತಂಡಕ್ಕೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಇವ್ರನ್ನ ಸಣ್ಣ ಕಥೆಗಳ ಜನಕ ಅಂತಲೂ ಕೂಡ ಕರೀತಾರೆ. ಸರ್ 10 ಪೂರ್ತಿ ಅಂಕ ಹೇಮಾವತಿ ತಂಡಕ್ಕೆ. ಈಗ ಕಾವೇರಿ ತಂಡಕ್ಕೆ ನೇರ ಪ್ರಶ್ನೆ. ಒಂದು ಭಾವಗೀತೆ ಇದೆ. ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು ಬಳಸಿಕೊಂಡೆವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ಕೇಳಿದ್ರಾ? ಕೇಳೇ ಇಲ್ವಾ? ಹೇ ಪಾರು ಪಾರು ಗೊತ್ತಿದೆ. ಈ ಪ್ರಸಿದ್ಧ ಭಾವಗೀತೆಯನ್ನ ಬರೆದಂತಹ ರಚಿಸಿದಂತಹ ಕವಿ ಯಾರು? ನಿಮ್ಮ ಸಮಯ ಪ್ರಾರಂಭ ಆಗಿದೆ. ಕುವೆಂಪು. ಕುವೆಂಪು ತಪ್ಪಾದಂತಹ ಉತ್ತರ. ನಿಮ್ಮ 30 ಸೆಕೆಂಡ್ ಕಾಲಾವಕಾಶ ಬಳಸ್ಕೊಂಡು ಹೇಳ್ಬೋದು. ನೇರ ಪ್ರಶ್ನೆ ಅಲ್ಲ. ದರಾ ಬೇಂದ್ರೆ ಸರಿಯಾದಂತಹ ಉತ್ತರ. ಏನು ಮಾಡೋಕ್ಕಾಗಲ್ಲ, ಕೆಲವು ಸಲ ಕಲ್ಲು ಹೊಡೆದಿದ್ದು ಸರಿ ಆಗ್ಬಿಡುತ್ತೆ. ಪೂರ್ತಿ 10 ಅಂಕ ಕಾವೇರಿ ತಂಡಕ್ಕೆ. ನಿಮ್ಮ 30 ಸೆಕೆಂಡ್ಗಳ ಕಾಲಾವಕಾಶದಲ್ಲಿ ಎಷ್ಟು ಸಲ ತಪ್ಪಿದ್ರು ಸರಿ ಉತ್ತರ ಹೇಳಿದ್ರೆ ನಿಮಗೆ ಅಂಕ ಸಿಗುತ್ತೆ. ಪಾಸ್ ಅವರಿಗೆ ಸಮಯ ಇರಲ್ಲ. ಈಗ ಗಂಗಾ ತಂಡಕ್ಕೆ ನೇರವಾದಂತಹ ಪ್ರಶ್ನೆ. ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೇಳಿ ಯಾರನ್ನ ಕರೀತಾರೆ? ಪುರಂದರದಾಸರು ಸರಿಯಾದಂತಹ ಉತ್ತರ. ಗಂಗಾ ತಂಡಕ್ಕೆ ಪೂರ್ತಿ 10 ಅಂಕಗಳು. ಈಗ ಕೊನೆಯದಾಗಿ ನಿಮಗೆ ಪ್ರಶ್ನೆ. ನಾ ನಿನಗೆ ನೀ ನನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ರತಿರೂಪಿ ಭಗವತಿಗೆ ಮುಡಿಪಾಗುವ. ಈ ಪ್ರಸಿದ್ಧ ಸಾಲುಗಳನ್ನು ಬರೆದಂತಹ ಕವಿ ಯಾರು? ಕುವೆಂಪು. ಸರಿಯಾದಂತಹ ಉತ್ತರ. ನಾನು ಕವನ ಹೇಳ್ತಿದ್ದಂಗೆ ಅವ್ರ ಮುಖದಲ್ಲಿ ನಗು ಅರಳಬಿಡ್ತು ಸರ್. ಪೂರ್ತಿ 10 ಅಂಕ ಸಿಂಧು ತಂಡಕ್ಕೆ. ಇಲ್ಲಿಗೆ ನಮ್ಮ ಕನ್ನಡ ಭಾಷಾ ಮತ್ತು ಸಾಮರ್ಥ್ಯ ಸುತ್ತು ಮುಗ್ದಿದೆ. ಮೊದಲ ಸುತ್ತಿನ ನಂತರ ಯಾವ ತಂಡಗಳು ಎಷ್ಟು ಅಂಕಗಳನ್ನ ಪಡೆದುಕೊಂಡಿದೆ, ಯಾವ ಸ್ಥಾನದಲ್ಲಿದೆ ಅಂತ ಹೇಳಿ ನೋಡುವಂತ ಸಮಯ. ಓವರ್ ಟು ಮೋಹನ್ ಸರ್ ದಯವಿಟ್ಟು ಅದನ್ನು ಘೋಷಿಸಬೇಕಾಗಿ. ಸಿಂಧು ತಂಡ 15, ಗಂಗಾ ತಂಡ 20, ಕಾವೇರಿ ತಂಡ 25, ಹೇಮಾವತಿ 10, ಯಗಚಿ ಯಾವುದೇ ಅಂಕಗಳಿಲ್ಲ. ಮೊದಲ ಸುತ್ತಿನ ನಂತರ ಯಾವ ತಂಡಗಳು ಎಷ್ಟು ಅಂಕಗಳನ್ನ ಪಡೆದುಕೊಂಡಿದೆ ಅಂತ ಹೇಳಿ ಕೇಳ್ಕೊಂಡ್ರಿ ಅಲ್ಲ. ಇದುವರೆಗೆ ಆಕಾಶವಾಣಿ ಹಾಸನ ಮತ್ತು ಸಂತ ಜೋಸೆಫೆರಾ ಕಾಲೇಜು ಬಿ ಕಾಟಿಹಳ್ಳಿ ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ನಡೆದ ರಸಪ್ರಶ್ನೆ ಕಾರ್ಯಕ್ರಮದ ಧ್ವನಿ ಮುದ್ರಣದ ಮೊದಲನೇ ಭಾಗವನ್ನ ಕೇಳಿದಿರಿ. ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಷಣ್ಮುಖ HV, ಸಹಕಾರ ಭವಿಷ್ಯ HY, ಪ್ರಸಾರ ನಿರ್ವಹಣೆ ಸುಜಾತ F ತಳವಾರ್, ತಾಂತ್ರಿಕ ಸಹಕಾರ ರಾಜು ಮ್ಯಾಥ್ಯೂ.